ಕುಮಾರಸ್ವಾಮಿ ಅಂತೇಳಿ ಅರಸೀಕೆರೆ. ಬಟ್ ಇಲ್ಲಿಂದ ಬರೋದಕ್ಕೂ ಮುಂಚೆ ಡ್ರಿಂಕ್ಸು ಹೆವಿ ಆಗಿತ್ತು. ಬಟ್ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಡ್ರಿಂಕ್ಸ್ ಬೇಕಾಗಿತ್ತು. ಬಟ್ ಮನೆಯವರು ಇಲ್ಲಿಗೆ ಹಾಕಿದ ನಂತರ ಏನಾಯಿತು ಅಂತಂದರೆ ನಮ್ಮ ಇಲ್ಲಿಗೆ ಬಂದು ಜಾಯಿನ್ ಆಗಿ ನಮಗೆ ಪರಿಸ್ಥಿತಿ ಚೇಂಜ್ ಆಯಿತು. ಒಂದು ಹೊಸ ಜೀವನ ಫೌಂಡೇಶನ್ಗೆ ಬಂದ ನಂತರ ಇಲ್ಲಿ ಕೊಡ್ತಕ್ಕಂಥ ಚಿಕಿತ್ಸೆ ಆಗಿರ್ಬೋದು, ಇದು 21 ದಿವಸ ಒಂದು ಟ್ಯಾಬ್ಲೆಟ್ ಅಂತ ಕೊಡ್ತಾರೆ. ಅದು ಕೊಟ್ಟ ನಂತರ ಬೆಳಗಿನ ನಮ್ಮ ಹೊಸ ಜೀವನ ಶೈಲಿನೇ ಬದಲಾಯಿತು. ಅಂದರೆ ಇಲ್ಲಿ ಬೆಳಗ್ಗೆ 4:15ಗೆ ಎದ್ದುಬಿಟ್ಟು ಯೋಗ ಮಾಡೋದು, ಯೋಗ ಆದಮೇಲೆ ನೆಕ್ಸ್ಟ್ ಧ್ಯಾನ ಇರುತ್ತೆ, ಧ್ಯಾನ ಆದಮೇಲೆ ಕ್ಲಾಸಸ್ ಇರುತ್ತೆ, ಮತ್ತು ಕೌನ್ಸಿಲಿಂಗ್ ಇರುತ್ತೆ, ಅಂದರೆ 1-to-1 ಕೌನ್ಸಿಲಿಂಗ್ ಇರುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ನಾವು ಒಂದು ಹೊಸ ಜೀವನನ ಈ ಒಂದು ಹೊಸ ಜೀವನ ಫೌಂಡೇಶನ್ನಿಗೆ ಬಂದು ನಾವು ಜೀವನದಲ್ಲಿ ತುಂಬ ಕಲ್ತಿದ್ದೀವಿ. ಯಾಕೆಂದರೆ ಹಿಂಗೆ ಇದ್ದಿದ್ರೆ ನಾವು ಇಲ್ಲಿ ಬರದಲ್ಲೇ ಇದ್ದಿದ್ದು, ನಾವು ಹೊರಗಡೆನೇ ಇದ್ದಿದ್ರೆ ಈ ಒಂದು ಜೀವನನ ನಾವು ಹಾಳು ಮಾಡ್ಕೊತಿದ್ವಿ. ಬಟ್ ಇದು ಏನಾಗಿದೆ ಅಂದರೆ ನಾವು ಇಲ್ಲಿ ಬಂದು ಒಂದು ಹೊಸ ಜೀವನ, ನಮ್ಮದು ಈ ಥರನೂ ಒಂದು ಜೀವನ ಇದೆ ಅಂತಕ್ಕದನ್ನು ಒಂದು ತೋರಿಸ್ಬಿಟ್ಟಿದೆ ಈ ಒಂದು ಫೌಂಡೇಶನ್. ಈಗ ನಾವು ಹೊರಗಡೆ ಹೋದ್ಮೇಲೆ ಈಗ ನಾವು ಇಲ್ಲಿಂದ ಬರೋದಕ್ಕಿಂತ ಮುಂಚೆ ನಮ್ಮ ಸಮಾಜ ಯಾವ ಥರ ನೋಡ್ತಾ ಇತ್ತು, ಈಗ ಇಲ್ಲಿಂದ 3-3.5 ತಿಂಗಳು ಇಲ್ಲಿದ್ವಿ, ಈ ಸಂಸ್ಥೆಯಲ್ಲಿದ್ವಿ. ಇಲ್ಲಿಂದ ಹೋದ್ಮೇಲೆ ಈಗ ನೋಡ್ತಿರ್ತಕ್ಕಂಥ ಸಮಾಜ, ಮೊದಲು ನೋಡ್ತಿರ್ತಕ್ಕಂಥ ಸಮಾಜಕ್ಕೂ ತುಂಬ ವ್ಯತ್ಯಾಸ ಇದೆ. ನಮ್ಮನ್ನು ಒಂದು ಏನು ಒಂದು ಹೊಸ ಜೀವನ ಫೌಂಡೇಶನ್ ಇದೆ, ನಮ್ಮನ್ನು ಒಂದು ಸ್ವಾವಲಂಬಿಯಾಗಿ ಮತ್ತು ಇಲ್ಲಿ ನಾವು ಏನು ಕಲ್ತಿದ್ದೀವಿ, ಸಮಾಜ ನಮ್ಮನ್ನು ಹೇಗೆ ಗುರುತಿಸುತ್ತೆ ಅನ್ನೋದನ್ನು ಡಿಫ್ರೆನ್ಸನ್ನು ಕಲಿಸ್ಕೊಟ್ಟಿದೆ, ತುಂಬ ಡಿಫ್ರೆನ್ಸ್ ಕಲಿಸ್ಕೊಟ್ಟಿದೆ. ಏಕೆ ನಮಗೆ ಒಂದೊಂದು ದಿವಸ ನಾವು ಹಳ್ಳಿಯಿಂದ ಬದಲಾಗಿ ಒಂದೊಂದು ಇದರಲ್ಲೂ ತುಂಬ ವ್ಯವಸ್ಥೆ ಇದಾಗಿದೆ. ಈಗ ನಮ್ಮನ್ನು ನೋಡ್ತಿರೋ ರೀತಿ, ಮೊದಲು ನೋಡ್ತಿರೋ ರೀತಿಗೂ ತುಂಬ ವ್ಯತ್ಯಾಸ ಇದೆ. ಸಾಕಷ್ಟು ಕಲ್ತಿದ್ದೀವಿ. ಇನ್ನು ಮುಂದೆ ಈ ಅಭ್ಯಾಸನ ಬೇಡವೇ ಬೇಡ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಆ ದುರಾಭ್ಯಾಸದಿಂದ, ಆ ದುರಾಭ್ಯಾಸ ಎಣ್ಣೆ ಇಟ್ಟುಕೊಂಡೆ ಅಂತಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಗುಣದೋಷಗಳಾಗಿರ್ಬೋದು, ಗುಣದೋಷಗಳನ್ನ ನಾವು ಬಿಡೋಕ್ಕಾಗಲ್ಲ. ಕಂಟ್ರೋಲ್ ಮಾಡ್ಕೊಂಡು ಕೋಪ, ಒಂದು ಅಹಂಕಾರ ಏನಿದೆ ಅದನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು, ಯಾವ ಥರ ಬಿಡಬೇಕು, ಯಾರ ಜೊತೆ ಹೆಂಗಿರಬೇಕು ಅನ್ನೋದನ್ನು ಈ ಒಂದು ಸಂಸ್ಥೆ ನಮಗೆ ಹೇಳ್ಕೊಟ್ಟಿದೆ ಸರ್.